ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಮನಿಮಂತ್ರ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ಮೊದಲನೇದಾಗಿ ನಿನ್ನೆ ಷೇರುಪೇಟೆ ಕಡೆ ಗಮನ. ನಿನ್ನೆ ನಿಫ್ಟಿ ಸೂಚ್ಯಾಂಕ 56 ಪಾಯಿಂಟ್ಗಳ ಗಳಿಕೆಯನ್ನು ಕಂಡು 5708ರಲ್ಲಿ ಕ್ಲೋಸ್ ಆದ್ರೆ, ಸೆನ್ಸೆಕ್ಸ್ ಸೂಚ್ಯಾಂಕ 174 ಪಾಯಿಂಟ್ಗಳ ಗಳಿಕೆಯನ್ನು ಕಂಡು 18805ರಲ್ಲಿ ಕ್ಲೋಸ್ ಆಯಿತು. ಮತ್ತೆ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ನಲ್ಲಿ ಚಿನ್ನ 144 ಪಾಯಿಂಟ್ಗಳ ಇಳಿಕೆಯನ್ನು ಕಂಡು 31312ರಲ್ಲಿ ಕ್ಲೋಸ್ ಆದ್ರೆ, ಬೆಳ್ಳಿ 414 ಪಾಯಿಂಟ್ಗಳ ಇಳಿಕೆಯನ್ನು ಕಂಡು 61762ರಲ್ಲಿ ಕ್ಲೋಸ್ ಆಯಿತು. ಪ್ರತಿನಿತ್ಯ ನಮ್ಮ ಸಲಹೆಗಳನ್ನ ಸ್ವೀಕರಿಸಿ ತಾವು ಟ್ರೇಡ್ ಮಾಡ್ತಾ ಇದ್ದೀರಾ. ನಮ್ಮ ಸಲಹೆಗಳಲ್ಲಿ ತಮಗೆ ಸರಿಯಾದ ರೀತಿಯಾದಂಥ ಲೆವೆಲ್ಸ್ಗಳು, ತಮಗೆ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಬೇಕಾದಂಥ ಸಜೆಷನ್ಸ್ಗಳು ಪ್ರತಿನಿತ್ಯ ಸಿಗ್ತಾ ಇದೆ. ನಿನ್ನೆ ಅಂತೂ ತುಂಬಾ ಅದ್ಭುತವಾದ ವಿದ್ಯಮಾನ ನಡೆದಿದೆ. ನಮ್ಮಲ್ಲಿ ನಾವು ಸಜೆಷನ್ಸ್ ಅನ್ನ, ಏನು ಅಡ್ವೈಸರ್ಸ್ ಅನ್ನ ತಿಳಿಸ್ದೋ ಅದರಲ್ಲಿ ಒಂದು ಅದ್ಭುತವಾದ ವಿದ್ಯಮಾನ ಅಂತಾನೆ ಹೇಳ್ಬೋದು. ನಮ್ಮಲ್ಲಿ ಏನು ಸಾವಿರಾರು ಜನ ಅಡ್ವೈಸರ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಅವರು ನಿನ್ನೆ ಪ್ರತಿಯೊಬ್ಬರು ಕೂಡ ಫೋನ್ ಮಾಡಿ ಒಂದು ಉತ್ತಮವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದೇನು ಮಾಹಿತಿ ಅಂತ ತಮಗೆ ಪರ್ಫಾರ್ಮೆನ್ಸ್ ರಿಪೋರ್ಟ್ ತೋರಿಸುವಾಗ ತೋರಿಸ್ತೀವಿ. ನಾವು ಏನು ನಿನ್ನೆ ನಿಫ್ಟಿ ಫ್ಯೂಚರ್ಸ್ ನ ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದು 5663 ಹತ್ರ ಬೈ ವಿತ್ ಎ ಸ್ಟಾಪ್ ಲಾಸ್ ಆಫ್ 5656 ಅಂತ ಏನು ತೋರಿಸಿದ್ದು, ನಿನ್ನೆ ಎಲ್ಲರಿಗೂ ಗೊತ್ತಿದೆ. ನಿಫ್ಟಿ ಫ್ಯೂಚರ್ಸ್ ಅಲ್ಲಿಂದ 5742 ವರೆಗೂ ಕೂಡ ಮೇಲೋಯ್ತು. ಅಂದ್ರೆ ಹತ್ತರ ಬರೋಬರಿ 90 ಪಾಯಿಂಟ್ಸ್ಗಳು ಮೇಲ್ಗಡೆ ಹೋಯ್ತು. ಆದ್ರೆ ಮಾರ್ನಿಂಗ್ ಅವರಲ್ಲಿ, ಮಾರ್ನಿಂಗ್ 2 ಅವರ್ಸ್ ಏನು ಕಂಟಿನ್ಯೂಸ್ ಆಗಿ ನಾವು 5663 ಹತ್ರ ಬೈ ತಿಳಿಸಿ ಕೇವಲ 8 ಪಾಯಿಂಟ್ಗಳ ಸ್ಟಾಪ್ ಲಾಸ್ ಅನ್ನ ಏನು ನೀಡಿದ್ದು, 5656 ಬ್ರೇಕ್ ಆಗ್ಲೇ ಇಲ್ಲ. ನಿನ್ನೆ ನಿಫ್ಟಿ ಫ್ಯೂಚರ್ಸ್ ನ ಲೋ ನೋಡೋದಾದ್ರೆ ಕೇವಲ 5656.30 ಪೈಸಾ, ಕೇವಲ 30 ಪೈಸಾದಲ್ಲಿ ಸರ್ ತಮ್ಮ ಸ್ಟಾಪ್ ಲಾಸ್ ಟ್ರಿಗರ್ ಆಗಿಲ್ಲ. ಟೆಕ್ನಿಕಲ್ಸ್ ಅಂದ್ರೆ ತಾವೇನ್ ಹೇಳ್ತೀರಾ, ಅಕ್ಯುರೇಟೆಡ್ ಕನ್ಫರ್ಮ್ ಟ್ರೇಡಿಂಗು ಪ್ರತಿ ಒಂದು ಕೂಡ ನಿಮ್ಮ ಸಜೆಷನ್ಸ್ ಅಲ್ಲಿ, ಅಡ್ವೈಸರ್ಸ್ ಅಲ್ಲಿ ಪ್ರತಿಬಿಂಬಿಸ್ತಾ ಇದೆ. 30 ಪೈಸಾದಲ್ಲಿ ಸ್ಟಾಪ್ ಲಾಸ್ ನಿಲ್ಲೋಕೆ ಸಾಧ್ಯನಾ? ಅದು 5600 ಇರುವಂತಹ ನಿಫ್ಟಿ ಫ್ಯೂಚರ್ಸ್ ಅಲ್ಲಿ ಅದಕ್ಕೆ ₹1 ₹5 ಅಂದ್ರೆ ಜಸ್ಟ್ ಇನ್ ಮಿನಿಟ್, ಜಸ್ಟ್ ಇನ್ ಸೆಕೆಂಡ್ಸ್ ಬಂದೋಗ್ಬಿಡುತ್ತೆ. ಆದ್ರೆ ತಾವು ಕೊಟ್ಟಂತ 8 ಪಾಯಿಂಟ್ ಸ್ಟಾಪ್ ಲಾಸ್ ಟ್ರಿಗರ್ ಆಗಿಲ್ಲ. ವಿತ್ 8 ಪಾಯಿಂಟ್ ಸ್ಟಾಪ್ ಲಾಸ್ ನಾವು ನಿಫ್ಟಿ ಫ್ಯೂಚರ್ಸ್ ಅನ್ನ ಬೈ ಮಾಡ್ಕೊಂಡು ನಾವು 80 ಪಾಯಿಂಟ್ಸ್ ಅನ್ನ ಪ್ರಾಫಿಟ್ ಅನ್ನ ಮಾಡ್ಕೊಂಡಿದೀವಿ. ಕೇವಲ ಸ್ಟಾಪ್ ಲಾಸ್ ₹400 ಆದ್ರೆ ರಿಟರ್ನ್ಸ್ ₹4000. ಏನು ರಿಸ್ಕ್ ರಿವಾರ್ಡ್ ರೇಷಿಯೋ, ಮಾರ್ಜಿನ್ ಆಫ್ ಸೇಫ್ಟಿ ಎಲ್ಲಾನು ಸುಮ್ಮನೆ ಮಾತಾಡೋಕಿದೆ. ಅದೆಲ್ಲವನ್ನು ಮರ್ತ್ಬಿಡಿ. ನಾವು ಸಜೆಷನ್ಸ್ ಅನ್ನ ಕೊಟ್ರೆ ಅದು ಸ್ಟಾಪ್ ಲಾಸ್ ಯಾವಾಗ ಇಟ್ಟಾಗಲ್ಲ, ಇಟ್ಟಾಗೋಕೆ ನಾವು ಬಿಡೋದಿಲ್ಲ. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ತಮಗೆ ಮೊದಲಿಂದಾನೇ ಹೇಳ್ತಾ ಇದೀವಿ, ನಾವು ಈಗೋ ಫಾಲೋವರ್ ಅಲ್ಲ, ಟ್ರೆಂಡ್ ಫಾಲೋವರ್. ಮಾರ್ಕೆಟ್ ಯಾವ ರೀತಿ ಟರ್ನ್ ಅನ್ನ ತೆಗೆದುಕೊಳ್ಳುತ್ತೆ ಆ ರೀತಿ ನಾವು ನಮ್ಮ ಪೊಸಿಷನ್ಸ್ ಅನ್ನ ಟರ್ನ್ ಮಾಡ್ಕೋಬೇಕಾಗತ್ತೆ, ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಮಾರ್ಕೆಟ್ ಅನ್ನ ಫಾಲೋ ಮಾಡಿದ್ರೆ ನಾವು ಪ್ರತಿನಿತ್ಯ ಗಳಿಸ್ತೀವಿ. ನಮ್ಮಲ್ಲಿ ಏನು ಅಡ್ವೈಸರ್ಸ್ ಅನ್ನ ಪಡ್ಕೊಳ್ತಾ ಇದಾರೆ, ನಿನ್ನೆ ನಾವು ಕೊಟ್ಟಂತ ಎಲ್ಲಾ ಬೈಯಿಂಗ್ ರೆಕಮೆಂಡೇಶನ್ಸ್ ಅಲ್ಲಿ ಉತ್ತಮವಾದ ಪ್ರಾಫಿಟ್ ಅನ್ನ ಮಾಡ್ಕೊಂಡಿದ್ದಾರೆ. ನಾವು ಕೊಟ್ಟಂತ ಸಜೆಷನ್ಸ್ ಗಳನ್ನ ಒಂದಾದ ರೀತಿಯಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಅನ್ನ ತಮಗೆ ನೀಡೋದಾದ್ರೆ, ನಾವು ಏನು ನಿಫ್ಟಿ ಫ್ಯೂಚರ್ಸ್ ನ ರೆಕಮೆಂಡೇಶನ್ಸ್ ಅನ್ನ ನಿನ್ನೆ ತಿಳಿಸಿದ್ದು ಅದರಲ್ಲಿ 67 ಪಾಯಿಂಟ್ಸ್ ಗಳಿಕೆ ಆಗಿದೆ. ಪ್ರತಿಯೊಂದು ಲಾಟ್ ಅಲ್ಲಿ ನಾವೇನು 5730 ಹತ್ರ ಬುಕಿಂಗ್ ಅನ್ನ ತಿಳಿಸೋ ಅಲ್ಲಿ ₹3350 ಪ್ರತಿ ಲಾಟ್ಗೆ ಗಳಿಕೆ ಆಗಿದೆ. ಏನು LNT ಕಾಲ್ ಆಪ್ಷನ್ಸ್ ಅನ್ನ ಕೇವಲ ₹21 ಅಂದ್ರೆ ಏನು ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದು 1650 ಕಾಲ್ ಆಪ್ಷನ್ಸ್ ಅನ್ನ, ಅದರಲ್ಲಿ ಪ್ರತಿ ಶೇರಿಗೆ ₹10 ಗಳಿಕೆಯಾಗಿ ಪ್ರತಿ ಲಾಟ್ಗೆ ₹2500 ಗಳಿಕೆ ಆಗಿದೆ. ಯಾರು ಡೇ ಎಂಡ್ ವರೆಗೆ ಆಪ್ಷನ್ಸ್ ಅನ್ನ ಇಟ್ಕೊಂಡಿದ್ರು 1650 LNT ಕಾಲ್ ಆಪ್ಷನ್ಸ್ ₹21 ನಾವು ಸಜೆಷನ್ಸ್ ಅನ್ನ ಕೊಟ್ರೆ ಅದು ನಿನ್ನೆ ₹42 ತಲುಪ್ತು. ಅಂದ್ರೆ ಆಲ್ಮೋಸ್ಟ್ ಡಬಲ್ ಅನ್ನಾಗಿತ್ತು. ಆದ್ರೆ ನಾವು ಎಲ್ಲಿ ಟಾರ್ಗೆಟ್ ಅನ್ನ ತಿಳಿಸಿದ್ದೋ, ಇಲ್ಲಿ ಬುಕಿಂಗ್ ಅನ್ನ ಕೊಟ್ಟು ಬುಕ್ 100 ಪಾಯಿಂಟ್ ಅಂತ ಅದರಲ್ಲಿ ತಿಳಿಸ್ತಾ ಇದೀವಿ, ಅದರಲ್ಲಿ ₹10 ಗಳಿಕೆ ಆಗಿದೆ. ಬಂದಂತ ಪ್ರಾಫಿಟ್ ₹2500. ಇನ್ವೆಸ್ಟ್ಮೆಂಟ್ ಕೇವಲ 5000ಕ್ಕೆ ಬಂದಂತ ರಿಟರ್ನ್ ₹2500. ಅಂದ್ರೆ ನಮ್ಮ ಟಾರ್ಗೆಟ್ ಅಲ್ಲಿ ಬುಕ್ ಮಾಡ್ಕೊಂಡವರು 50% ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಮಾಧ್ಯಮದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೇಳಿದ್ದೆ, ಇನ್ಫೋಸಿಸ್ ನ ರಿಸಲ್ಟ್ ಇರೋದ್ರಿಂದ ಪ್ರತಿ ಕ್ವಾರ್ಟರ್ ಅಲ್ಲೂ ಕೂಡ ಇನ್ಫೋಸಿಸ್ ನ ರಿಸಲ್ಟ್ ಗೋಸ್ಕರ ಆಪ್ಷನ್ಸ್ ಗಳಲ್ಲಿ ತುಂಬಾನೇ ಹೈ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಯಾವ ಕಡೆ ಮೂವ್ಮೆಂಟ್ ಆಗುತ್ತೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಬೋತ್ ಸೈಡ್ ಅಂದ್ರೆ ಪುಟ್ ಆಪ್ಷನ್ಸ್, ಕಾಲ್ ಆಪ್ಷನ್ಸ್ ಎರಡರಲ್ಲೂ ಕೂಡ ಬೈಯಿಂಗ್ ನಡೆಯುತ್ತೆ. ಎರಡಕ್ಕೂ ಕೂಡ ಪ್ರೀಮಿಯಂ ಅನ್ನ ಬರುತ್ತೆ. ಸ್ಟ್ರಾಂಡ್ ಅಥವಾ ಸ್ಟ್ರಾಂಗಲ್ ಅನ್ನ ಬೈ ಮಾಡ್ಕೊಳ್ಳಿ. ನಾವೇನು ಮಾರ್ನಿಂಗ್ ಅವರ್ಸ್ ಅಲ್ಲೇ ಇನ್ಫೋಸಿಸ್ ನ 2500 ಕಾಲ್ ಆಪ್ಷನ್ಸ್, ಪುಟ್ ಆಪ್ಷನ್ಸ್ ಪ್ರೀಮಿಯಂ ಅನ್ನ ಕಳ್ಕೊಂಡು ಎರಡು ಕೂಡ 20% ಡೌನ್ ಇತ್ತು. ಆ ಸಮಯದಲ್ಲಿ ಏನು ಸಜೆಷನ್ಸ್ ಅನ್ನ ಮಾಡಿದೋ 2500 ಸ್ಟ್ಯಾಂಡಲ್ ಆಪ್ಷನ್ಸ್
ಸ್ಟ್ರಾಟಜಿಯನ್ನ. ಅದರಲ್ಲಿ ಡೇ ಎಂಡ್ ಒಳಗೇನೆ 10% ರಿಟರ್ನ್ಸ್ ಬಂದಿತ್ತು. ಪ್ರತಿ ಷೇರಿಗೆ 10 ರೂಪಾಯಿ ಗಳಿಕೆಯಾಗಿ ಪ್ರತಿ ಒಂದು ಲಾಟಿಗೆ 1250 ರೂಪಾಯಿಗಳು ಗಳಿಕೆಯಾಗಿದೆ. ಮತ್ತೆ ನಾವೇನು ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದು PNB ಓಮ್ಲೆ ರೇಟ್ಗಳನ್ನ ಕಟ್ ಮಾಡ್ತಾ ಇದೆ, ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡ್ತಾ ಇರೋದ್ರಿಂದ ಪಬ್ಲಿಕ್ ಸೆಕ್ಟರ್ಸ್ ನ ಬ್ಯಾಂಕ್ಸ್ ಉತ್ತಮವಾಗಿ ಮುನ್ನಡೆಯುತ್ತೆ ಅಂತ ಏನು ಜಸ್ಟ್ 2 ಡೇಸ್ ಬ್ಯಾಕ್ ಪ್ರತಿಯೊಬ್ಬರಿಗೂ ಕೂಡ ಮಾಧ್ಯಮದಲ್ಲಿ ತಿಳಿಸಿದ್ದೆ. ಅದು ನಿನ್ನೆ PNB ನಾವೇನು ಅಡ್ವೈಸರ್ಸ್ ಅನ್ನು ಕೂಡ ಇನ್ ಬಿಟ್ವೀನ್ 800 to 802 ಅಲ್ಲಿ ಬೈಯಿಂಗ್ ಅನ್ನ ತಿಳಿಸಿದ್ದು. ನಿನ್ನೆ 822 823 ಅನ್ನ ಟಚ್ ಆಯಿತು. ಬುಕಿಂಗ್ ಕೊಟ್ಟಾಗ ನಮ್ಮಲ್ಲಿ PNB ಕೊಟ್ಟಂತ ಶೇರ್ಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಶೇರ್ಸ್ ಅಲ್ಲಿ 18 ರೂಪಾಯಿ ಪ್ರತಿ ಶೇರಿಗೆ ಗಳಿಕೆಯಾಗಿದೆ. ಇದು ಕ್ಯಾಶ್ ಅಂದ್ರೆ ಈಕ್ವಿಟೀಸ್ ಅಲ್ಲಿ ಕೊಟ್ಟದ್ರಿಂದ ಇದು ಶೇರಿನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದವರಿಗೆ ಒಂದು ಶೇರಿಗೆ 18 ರೂಪಾಯಿ ಗಳಿಕೆಯಾಗಿದೆ. ಮತ್ತೆ ನಿನ್ನೆ ರಿಲಯನ್ಸ್ ಇಂಡಸ್ಟ್ರಿಯನ್ನ ಏನು ಶೇರ್ಸ್ ನಲ್ಲಿ ಸಜೆಷನ್ ಮಾಡಿದ್ದು ಕ್ಯಾಶ್ ನಲ್ಲಿ ಇನ್ವೆಸ್ಟ್ಮೆಂಟ್ ಕಾಲ್ ಆಗಿ ಅದರಲ್ಲಿ 6 ರೂಪಾಯಿಗಳು ಗಳಿಕೆ ಆಗಿದೆ. ರಿಲಯನ್ಸ್ ಇಂಡಸ್ಟ್ರಿಯನ್ನ ಏನು 812 ಬಳಿ ಸಜೆಷನ್ಸ್ ಅನ್ನ ಮಾಡಿದ್ದು ಅದು 820 ಅನ್ನ ತಲುಪಿದೆ ಅಂತ ಪ್ರತಿಯೊಬ್ಬರಿಗೆ ಹೇಳ್ತಾ ಏನು ಸಜೆಷನ್ಸ್ ಅನ್ನ ಕೊಡ್ತಾ ಇದ್ವಿ ಅದರಲ್ಲಿ ಸ್ಟಾಪ್ ಲಾಸ್ಗಳು ಆಗ್ತಾ ಇಲ್ಲ. ತಾವೆಲ್ಲರೂ ನೋಡ್ತಾನೆ ಬರ್ತಾ ಇದ್ರ ನಮ್ಮ ಪರ್ಫಾರ್ಮೆನ್ಸ್ ನ ನೋಡೋಕೋಸ್ಕರ ಯಾರು www.2mbrokers.com ಗೆ ವಿಸಿಟ್ ಅನ್ನು ಮಾಡ್ತಾ ಇದ್ರ ವಾರದಲ್ಲಿ ನಾವು 16ರಿಂದ 20 ಸಜೆಷನ್ಸ್ ಅನ್ನ ಕೊಟ್ರೆ ಅದರಲ್ಲಿ 1 ಅಥವಾ 2 ಸ್ಟಾಪ್ ಲಾಸ್ಗಳು ಆಗೋಕ್ಕೂ ಬಿಟ್ಟಿರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಸೆಂಟಿಮೆಂಟ್ ಚೇಂಜ್ ಆಗ್ತಾ ಇದ್ದಂಗೆ ಎಕ್ಸಿಟ್ ಅನ್ನ ನೀಡಿ ಪ್ರತಿಯೊಬ್ಬರು ಕೂಡ ಏನು ಸ್ಟಾಕ್ ಮಾರ್ಕೆಟ್ ನಲ್ಲಿ ಕಮೋಡಿಟಿ ಮಾರ್ಕೆಟ್ ನಲ್ಲಿ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರ ಮೇಲೆ ಖಚಿತವಾದ ಗಳಿಕೆಯನ್ನ ನೀಡ್ತಾ ಇದೀವಿ. ನಮ್ಮಲ್ಲಿ ಅಡ್ವೈಸರ್ಸ್ ಅನ್ನ ಪಡ್ಕೊಳ್ತಾ ಇರೋರು ಮಾರ್ಕೆಟ್ ನಲ್ಲಿ ಟ್ರಾಪ್ ಆಗ್ತಾ ಇಲ್ಲ. ಏನು ಬೇರೆ ಹತ್ರ ಬ್ಲೈಂಡ್ ಆಗಿ ಟ್ರೇಡಿಂಗ್ ಅನ್ನ ಮಾಡ್ತಾ ಇದಾರೆ, ಹೈಯೆಸ್ಟ್ ಬ್ರೋಕರೇಜ್ ಅನ್ನ ಕೊಡ್ತಾ ಇದಾರೆ, ತಮ್ಮ ಕ್ಯಾಪಿಟಲ್ ಅನ್ನು ಕೂಡ ಕಳ್ಕೊಳ್ತಾ ಇದೀರಾ, ಲಾಸ್ ಅನ್ನು ಮಾಡ್ತಾ ಇದೀರಾ. ನೀವೇನು ಲಾಸ್ ಅನ್ನ ಮಾಡ್ಕೊಳ್ತಾ ಇದೀರಾ, ನಮ್ಮಲ್ಲಿ ಅಡ್ವೈಸರ್ಸ್ ಅನ್ನ ತೆಗೆದುಕೊಳ್ತಾ ಇರೋರು ಪ್ರಾಫಿಟ್ ಅನ್ನ ಮಾಡ್ತಾ ಇದಾರೆ. ಎಕನಾಮಿಕ್ಸ್ ನ್ಯೂಸ್ ಎಲ್ಲ ಏನಂತ ಇದೆ ನೋಡೋದಾದ್ರೆ ಇವತ್ತು ಇನ್ಫೋಸಿಸ್ ನ ರಿಸಲ್ಟ್ ಇದ್ದು ಇನ್ಫೋಸಿಸ್ ಸ್ಟೇಬಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡುವ ಸಾಧ್ಯತೆ ಇದೆ. ಇದು ಇನ್ ಬಿಟ್ವೀನ್ 2 to 3% ರೆವಿನ್ಯೂ ಗ್ರೋತ್ ಮತ್ತೆ ಪ್ರಾಫಿಟ್ ಗ್ರೋತ್ ಆಗುವ ಸಾಧ್ಯತೆ ಇದ್ದು ಪ್ರತಿಯೊಬ್ಬರು ಕೂಡ ಅವರ ಡಾಲರ್ ಗೈಡ್ಲೈನ್ಸ್ಗೋಸ್ಕರ ವೇಟ್ ಮಾಡಬೇಕಾಗುತ್ತೆ. ಇನ್ ಬಿಟ್ವೀನ್ 10 to 11 ರಿಸಲ್ಟ್ ಬರೋದ್ರಿಂದ ರಿಸಲ್ಟ್ ನಂತರ ಇನ್ಫೋಸಿಸ್ ಶೇರ್ಸ್ಗಳಲ್ಲಿ ಹೆಚ್ಚಿನ ಮೂವ್ಮೆಂಟ್ಸ್ ಗಳನ್ನ ತಾವು ಕಾಣ್ತೀರಾ. ಮತ್ತೆ ಏನು HDFC ಬ್ಯಾಂಕ್ ಇವತ್ತು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಲಿದೆ. ಪ್ರತಿ ಕ್ವಾರ್ಟರ್ ನಲ್ಲೂ HDFC ತುಂಬಾನೇ ಸ್ಟ್ರಾಂಗ್ ಆಗಿ ರಿಸಲ್ಟ್ ಅನ್ನ ನೀಡ್ತಾ ಬರ್ತಿದ್ದು ಈ ಬಾರಿ ಇನ್ ಬಿಟ್ವೀನ್ 20 to 30% ಗ್ರೋತ್ ಇನ್ ಸೇಲ್ಸ್ ಮತ್ತೆ ರೆವಿನ್ಯೂ ಅನ್ನ ನಾವು ನೋಡಬಹುದಾಗಿರುತ್ತೆ. ಈ ಶೇರ್ಸ್ಗಳು ಇನ್ವೆಸ್ಟರ್ಸ್ಗೆ ತುಂಬಾನೇ ಇನ್ವೆಸ್ಟರ್ ಫ್ರೆಂಡ್ಲಿ ಶೇರ್ಸ್ ಗಳಾಗಿದ್ದು ರಿಸಲ್ಟ್ ಹೊರ ಬಂದ ನಂತರ ತಾವು ಉತ್ತಮವಾದ ಮೂವ್ಮೆಂಟ್ ಅನ್ನ ನೋಡಿ ತಾವು ಬೈಯನ್ನ ಮಾಡ್ಕೋಬಹುದಾಗಿರುತ್ತೆ. ರಂಗರಾಜನ್ ಕಮಿಟಿ ಶುಗರ್ಸ್ ನ ಡಿಕಂಟ್ರೋಲ್ ನ ರಿಪೋರ್ಟ್ ಅನ್ನ ಇವತ್ತು ಗವರ್ಮೆಂಟ್ ಗೆ ಸಬ್ಮಿಟ್ ಮಾಡೋದ್ರಿಂದ ಇನ್ ಕೇಸ್ ಗವರ್ಮೆಂಟ್ ಏನಾದರೂ ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಶೇರ್ಸ್ ಗಳಲ್ಲಿ ಶುಗರ್ ಸೆಕ್ಟರ್ ನ ಶೇರ್ಸ್ ಗಳಲ್ಲಿ ಉತ್ತಮವಾದ ಮೂವ್ಮೆಂಟ್ ಬರುತ್ತೆ. ಶುಗರ್ ಸೆಕ್ಟರ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತವರು ಬಜಾಜ್ ಹಿಂದೂಸ್ತಾನ್ ತುಂಬಾ ಉತ್ತಮವಾದ ಶೇರ್ಸ್ ಆಗಿದ್ದು ಆ ಶೇರ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅಂತ ತಿಳಿಸ್ತಾ ಇದೀವಿ. ಏನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ GMR ಇನ್ಫ್ರಾ ಮೇಲೆ ರೈಡ್ ಅನ್ನ ಮಾಡಿದೆ. ಈ ಶೇರ್ಸ್ ಗಳನ್ನ ಹೋಲ್ಡ್ ಮಾಡಿರೋರು ಆ ಶೇರ್ಸ್ ಗಳಿಂದ ಸೆಲ್ ಅನ್ನ ಮಾಡ್ಕೊಂಡೆ ಬೇರೆ ಶೇರ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ತುಂಬಾನೇ ಸೂಕ್ತವಾಗಿರುತ್ತೆ. ಏನು ಕ್ಯಾಬಿನೆಟ್ ರೋಡ್ ಪ್ರಾಜೆಕ್ಟ್ಸ್ ಗೆ 500 crores ಅನ್ನ ನಮೂದನೆಯನ್ನ ಮಾಡ್ತಾ ಇದೆ. ಇನ್ ಕೇಸ್ ಇವತ್ತು ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಅಪ್ರೂವಲ್ ಸಿಕ್ಕರೆ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳು ರೋಡ್ ಡೆವಲಪ್ಮೆಂಟ್ ಕಂಪನಿಗಳ ಶೇರ್ಸ್ಗಳಲ್ಲಿ ಉತ್ತಮವಾದ ಮೂವ್ಮೆಂಟ್ ಅನ್ನ ತಾವು ಕಾಣಬಹುದು. ಮತ್ತೆ ಪ್ರತಿನಿತ್ಯ ತಮ್ಮೆಲ್ಲರಿಗೂ ತಿಳಿಸ್ತಾ ಇದೀವಿ, ತುಂಬಾ ಅಕ್ಯುರೇಟ್ ಆದ ಸಜೆಷನ್ಸ್ ಗಳನ್ನ ನೀಡ್ತಾ ಇದೀವಿ. ಈ ಸಜೆಷನ್ಸ್ ಗಳು ಇದ್ರೆ ಸಾಕು, ಪ್ರತಿಯೊಬ್ಬರು ಕೂಡ ಉತ್ತಮವಾದ ಪ್ರಾಫಿಟ್ ಅನ್ನ ಖಚಿತವಾಗಿ ಮಾಡ್ಕೊಳ್ತೀರಾ. ಇವತ್ತಿಗೆ ಸ್ಯಾಂಪಲ್ ಸಜೆಷನ್ ಆಗಿ ಅದೇ ನಿಫ್ಟಿ ಲೆವೆಲ್ಸ್ ಗಳನ್ನ ತಿಳಿಸ್ತಾ ಇದ್ದೀನಿ. ಈ ನಿಫ್ಟಿ ಲೆವೆಲ್ಸ್ ಗಳನ್ನ ಖಚಿತವಾಗಿ ನೋಟ್ ಮಾಡ್ಕೊಂಡು ಇದರ ಬೇಸಿಸ್ ಅಲ್ಲಿ ತಾವು ಟ್ರೇಡ್ ಮಾಡಬಹುದಾಗಿರುತ್ತೆ. ಇವತ್ತು ನಿಫ್ಟಿ ಫ್ಯೂಚರ್ಸ್ 5758 ಅಬೌವ್ ಹೋದ್ರೆ ತಾವು ಬೈಯನ್ನ ಮಾಡ್ಕೋಬಹುದು. ಮೊದಲನೇ ಟಾರ್ಗೆಟ್ ಆಗಿ 5790, ಸೆಕೆಂಡ್ ಟಾರ್ಗೆಟ್ ಆಗಿ 5822 ಬರಲಿದೆ. ನಿಮ್ಮ ನಿಫ್ಟಿ ಫ್ಯೂಚರ್ಸ್ ನ ಬೈಯಿಂಗ್ ಸ್ಟಾಪ್ ಲಾಸ್ 5695, 5695 ಬಿಲೋ ನಿಫ್ಟಿ ಫ್ಯೂಚರ್ಸ್ ಬಂದಲ್ಲಿ ತಾವು ಶಾರ್ಟ್ ಅನ್ನ ಮಾಡ್ಕೊಳ್ಳಿ. 5665 ತಮಗೆ ಮೊದಲನೇ ಟಾರ್ಗೆಟ್ ಆಗಿ, ಸೆಕೆಂಡ್ ಟಾರ್ಗೆಟ್ ಆಗಿ 5635 ಬರಲಿದೆ. ತಮ್ಮ ನಿಫ್ಟಿ ಫ್ಯೂಚರ್ಸ್ ಸೆಲ್ಲಿಂಗ್ ಸ್ಟಾಪ್ ಲಾಸ್ 5758. ಐಸಿಐಸಿಐ ಬ್ಯಾಂಕ್ ತನ್ನ ಹೋಮ್ ಲೋನ್ ರೇಟ್ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡ್ತಾರೆ ಅಂದ್ರೆ ಐಸಿಐಸಿಐ ಬ್ಯಾಂಕ್ ಉತ್ತಮವಾದ ಇನ್ವೆಸ್ಟ್ಮೆಂಟ್ ಕಾಲ್ಸ್ ಆಗಿದ್ದು ತಾವು ಶೇರ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಾದ್ರೆ 1050 ತಮಗೆ ಸ್ಟಾಪ್ ಲಾಸ್ ಆಗಿರುತ್ತೆ. ತಾವು ಈ ಫ್ಯೂಚರ್ಸ್ ಅನ್ನ ಪೊಸಿಷನ್ಸ್ ಅನ್ನ ಹೋಲ್ಡ್ ಮಾಡೋರಾದ್ರೆ ತೆಗೆದುಕೊಳ್ಳೋರಾಗೆ ಆಗಿದ್ರೆ 1060 ತಮಗೆ ಸ್ಟಾಪ್ ಲಾಸ್ ಆಗಿರುತ್ತೆ. ಈ ಲೆವೆಲ್ಸ್ ಅನ್ನ ಬ್ರೇಕ್ ಆದ್ರೆ ಆ ಶೇರ್ಸ್ ಗಳನ್ನ ಲಿಕ್ವಿಡೇಟ್ ಮಾಡ್ಕೋಬಹುದು. ತಾವು ಹೋಲ್ಡಿಂಗ್ ಮಾಡೋದಾದ್ರೆ 1080, 1100 ತಮಗೆ ಟಾರ್ಗೆಟ್ ಆಗಿ ಐಸಿಐಸಿಐ ಬ್ಯಾಂಕ್ ಅನ್ನ ನೀಡ್ತಾ ಇದೀವಿ. ಪ್ರತಿಯೊಂದನ್ನು ಕೂಡ ನಿಫ್ಟಿ ಫ್ಯೂಚರ್ಸ್ ನ ಲೆವೆಲ್ಸ್ ನ ಆಧಾರದಲ್ಲಿ ತಾವು ನೋಡಬೇಕಾಗುತ್ತೆ. ಏನು ಈ ಬಾರಿ 14th ಅಕ್ಟೋಬರ್ ಅಂದ್ರೆ ಇದೇ ಭಾನುವಾರ ಮತ್ತೆ ಶನಿವಾರ ಬೇಸಿಕ್ ಕ್ಲಾಸಸ್ ಇದ್ದು ಭಾನುವಾರ ಆಪ್ಷನ್ ಸ್ಟ್ರಾಟಜಿ ಕ್ಲಾಸಸ್ ಇರುತ್ತೆ. ಯಾರು ಶೇರ್ ಮಾರ್ಕೆಟ್ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೋಬೇಕು, ಸರಿಯಾದ ರೀತಿಯಾದ ಆಪ್ಷನ್ ಸ್ಟ್ರಾಟಜಿಗಳನ್ನ ತಿಳ್ಕೋಬೇಕು. ನಿನ್ನೆ ಸ್ಟ್ರಾಂಗಲ್ ಬಗ್ಗೆ ಹೇಳಿದ್ದೆ, 50% ಪ್ರಾಫಿಟ್ ಅನ್ನ ನಿನ್ನೆ ಇನ್ಫಿ ಆಲ್ರೆಡಿ ಕೊಟ್ಟಿದ್ದೀವಿ. ಇವತ್ತು ಕೂಡ ಏನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅದರ ಮೇಲೆ 20-30% ಗಳಿಸ್ತಾರೆ. ಬೇಸಿಕ್ ಕ್ಲಾಸಸ್ ನಾಳೆ ಶನಿವಾರ ಇರುತ್ತೆ, ಮತ್ತೆ ಆಪ್ಷನ್ ಸ್ಟ್ರಾಟಜಿ ಕ್ಲಾಸಸ್ ಭಾನುವಾರ ಇರುತ್ತೆ. ತಾವು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಕಡೆಯಾಗಿ ಇವತ್ತು ಕೇವಲ 2 ಗಂಟೆ ಅವಕಾಶ ಇರುತ್ತೆ.
ಇರುತ್ತೆ. 2 ಗಂಟೆ ನಂತರ ಕಾಲ್ ಮಾಡ್ಕೊಂಡವರಿಗೆ ರಿಜಿಸ್ಟ್ರೇಷನ್ ಅನ್ನ ಮಾಡಲ್ಲ. ಬುಕಿಂಗ್ ಟೈಮಿಂಗ್ಸ್ ರಿಜಿಸ್ಟ್ರೇಷನ್ ಟೈಮಿಂಗ್ಸ್ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಕ್ಲೋಸ್ ಆಗುತ್ತೆ. ಯಾರ್ಯಾರು ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕು, ಯಾರು ಶೇರ್ ಮಾರ್ಕೆಟ್ ನಲ್ಲಿ ಖಚಿತವಾದ ಗಳಿಕೆಯನ್ನ ಮಾಡಬೇಕು ಅಂತಿದ್ದೀರಾ ಅವರು ಪ್ರತಿಯೊಬ್ಬರು ಕರೆಯನ್ನ ಮಾಡಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡೋದಕ್ಕೆ ತಾವು ಕರೆಯನ್ನ ಮಾಡಬಹುದು 9591679679 9535350350 ಮತ್ತೆ ತಾವು ಹೆಚ್ಚಿನ ಮಾಹಿತಿಗೆ ಇಮೇಲ್ ಅನ್ನ ಮಾಡಬಹುದು customercare@2mbrokers.com. ನಮ್ಮ ಪರ್ಫಾರ್ಮೆನ್ಸ್ ಅನ್ನ ನಾವು ಏನು ರಿಸಲ್ಟ್ ಅನ್ನ ನೀಡ್ತಾ ಇದೀವಿ, ಸಜೆಷನ್ಸ್ ಅನ್ನ ನೀಡ್ತಾ ಇದೀವಿ, ಅದಕ್ಕೆ ಲಾಗಿನ್ ಮಾಡಿ www.2mbrokers.com. ಇದು ನಿಮ್ಮ ಮನೆಯ ಮಂತ್ರ, ಪ್ರತಿಯೊಬ್ಬರಿಗೂ ಕೂಡ ಹಣವನ್ನ ಗಳಿಸಿಕೊಡುತ್ತೆ. ಬಿಸ್ನೆಸ್ ನ್ಯೂಸ್ ಅಂದ್ರೆ ಜನಶ್ರೀ ನ್ಯೂಸ್. ಎಲ್ಲರಿಗೂ ಸರ್ವರಿಗೂ ವಂದನೆಗಳು.